ಬರೀ 500 ರೂಪಾಯಿ ಇದ್ರೆ ಸಾಕು. ನೀವು ಮೈಸೂರಿಂದ ಧರ್ಮಸ್ಥಳಕ್ಕೆ ಹೆಂಗೆ ಬರಬೇಕು, ಮೈಸೂರಿಂದ ಧರ್ಮಸ್ಥಳಕ್ಕೆ ಓನ್ಲಿ 500 ರೂಪೀಸ್. ನಾವು ಇವತ್ತು ಬಂದಿದ್ದೀವಿ. ಸುಡುವ ಕಂಡವ ತೊಳೆದು ಕಡಿವ ಕತ್ತಿಯ ಬೆಲ್ಲಡೆದು ಗಂಡದೆಯ ದಡ್ಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಎಲ್ರಿಗೂ ಶ್ರೀ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಅಂದರೆ ತುಂಬ ಲಾಂಗ್ ಹೋಯ್ತಿದ್ದೀವಿ. ಅಂದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಲಾಂಗ್ ಆಗಿ ಹೋಯ್ತಿರೋದು ಇದೊಂದೇ. ಯಾವುದು ಅಂತ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಹೆಂಗೆ ಹೋಗ್ಬೇಕು, ಯಾವ ಥರ ಹೋಗ್ಬೇಕು ಅನ್ನೋದು ಈಗ ಹೇಳಿದ್ರೆ ನಿಮಗೆ ಬೆಟ್ರು. ಸುಮ್ಮನೆ ಆಮೇಲೆ ಹೇಳ್ತೀನಿ ಅಂತ ಬಿಲ್ಡಪ್ ಎಲ್ಲ ಬೇಡ. ನಾವು ಹೋಯ್ತಾ ಇರೋದು ಧರ್ಮಸ್ಥಳಕ್ಕೆ. ಕಮ್ಮಿ ಕಾಸ್ಟಲ್ಲಿ ಹೆಂಗೆ ಹೋಗೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಯ್ತಾ ಇರ್ತೀನಿ. ಯಾಕಂದರೆ ಇದೊಂದು ವ್ಲಾಗ್ ಥರ ಎಪಿಸೋಡ್ ಅಂತ ಏನಿಲ್ಲ, ಒಂದೇ ವಿಡಿಯೋ ಫುಲ್ ವಿಡಿಯೋದಲ್ಲಿ ಧರ್ಮಸ್ಥಳಕ್ಕೆ ಎಷ್ಟು ದುಡ್ಡಲ್ಲಿ ಹೋಗಿದ್ದು ಬರ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಯ್ತೀನಿ. ಮೇಯ್ನಾಗಿ ಹೇಳಬೇಕು ಅಂದರೆ ಮೈಸೂರಿಂದ ಧರ್ಮಸ್ಥಳಕ್ಕೆ ಟ್ರೈನ್ ಇಲ್ಲ. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಮೈಸೂರು ಜಂಕ್ಷನಿಂದ ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗಂಟೆ ಗಣಪತಿ, ಅದಾದಮೇಲೆ ಧರ್ಮಸ್ಥಳ, ಅದಾದಮೇಲೆ ಡೈರೆಕ್ಟ್ ಮತ್ತು ಮೈಸೂರು. ಮೊದಲನೇ ಟ್ರೈನು 11:45 ಅಂದರೆ 11 ಗಂಟೆ 45 ನಿಮಿಷಕ್ಕೆ ಟ್ರೈನ್ ಇದೆ. ಈಗ ನೈಟ್ 11 ಗಂಟೆ 45 ನಿಮಿಷಕ್ಕೆ ಟ್ರೈನ್ ಇರೋದು ಮೈಸೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಬೇರೆ ಟ್ರೈನ್ ಯಾವುದೂ ಇಲ್ಲ, ಅದೊಂದೇ ಟ್ರೈನ್ ಇರೋದು. ನೀವು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದರೆ ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಬರಬೇಕು. ಈಗ ಟಿಕೆಟ್ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದರೆ 100 ರೂಪೀಸು ಪರ್ ಪರ್ಸನ್, 100 ರೂಪೀಸು. ಹಾಗೆ ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿ ಶ್ರೀಮಂತ ಕನ್ನಡಿಗ ಅವರು ಇದ್ದಾರೆ. ನಾವು ಎಲ್ಲೇ ಏನೇ ಮಾಡಲಿ ಇವ್ರದೊಂದು ಇರುತ್ತೆ. ಒಂದಲ್ಲ ಇವರೇ ಇರ್ತಾರೆ, ಇವ್ರದೊಂದಲ್ಲ ಇವರೇ ಇರ್ತಾರೆ. ಹಾಯ್ ಮಾಡಿ, ಏನಾರು ಹೇಳೋದಿಲ್ಲ ಹೇಳಿ. ಈಗ ಹೋಗ್ತಾ ಇರೋದು 11:45 ಮುರುಡೇಶ್ವರ ಎಕ್ಸ್ಪ್ರೆಸ್ ಸಿಗುತ್ತೆ ನಿಮಗೆ. ದಿನಕ್ಕೆ ಒಂದೇ ಟ್ರೈನ್ ಇರೋದು. 11:45ಗೆ ಬೆಳಗ್ಗೆ 6 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ನಾವು. ಬನ್ನಿ ಹೊರಡೋಣ. ಈಗ ನಾವು ಸದ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಜಂಕ್ಷನಲ್ಲಿ ಇದ್ದೀವಿ. ಆ್ಯಕ್ಚುಲಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಜಂಕ್ಷನ್ ಅಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅಂತಾರೆ ಇದನ್ನ. ನಾವು ಅಲ್ಲಿ 11:45ಗೆ ಬಿಟ್ಟಿದ್ದು, ಇಲ್ಲಿಗೆ 6:30ಗೇನೋ ಬಂದಿದ್ದೀವಿ. ಸೊ ಬನ್ನಿ ನಮ್ಮ ಜರ್ನಿನ ಇನ್ನು ಮುಂದೆಗೆ ತಗೋಬೋಣ. ಸ್ನೇಹಿತರೆ, ಈಗ ನಾವು ಕುಮಾರಧಾರ ನದಿ ಹತ್ರ ಬಂದಿದ್ದೀವಿ. ನಾವು ಟ್ರೈನ್ ಇಳಿದ ತಕ್ಷಣ ನಾವು ಅಲ್ಲೇ ಫ್ರೆಶ್ ಅಪ್ ಆದೋ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲೇ ಮಕ್ಕ ತೊಳ್ಕೊಂಡು ಸ್ವಲ್ಪ ನಮ್ಮ ಡೈಲಿ ನಿತ್ಯ ಕರ್ಮಗಳನ್ನ ಅಲ್ಲೇ ಮುಗಿಸ್ಕೊಂಡು, ಯಾಕಂದರೆ ನೀವು ಬೇರೆ ಕಡೆ ಮುಗಿಸ್ಕೊತೀವಿ ಅಂದರೆ ಇಲ್ಲಿ ಬರ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ. ಅಲ್ಲಾದರೆ ಫ್ರೀ ಇರ್ತಾರೆ, ಇಲ್ಲಿ ರಶ್ ಇರ್ತಾರೆ, ಅಲ್ಲಿ ಫ್ರೀ ಇರ್ತಾರೆ. ಕುಮಾರಧಾರ ನದಿಗೆ ಬಂದಿದ್ದೀವಿ ಸ್ನಾನ ಮಾಡೋಣ ಅಂತ. ರೈಲ್ವೆ ಸ್ಟೇಷನಿಂದ ಈ ಕುಮಾರಧಾರ ನದಿಗೆ ಬರಬೇಕು ಅಂದರೆ ಅಲ್ಲಿ ಜೀಪ್ಗಳು ಇರುತ್ತೆ. ಜೀಪ್ಗಳಲ್ಲಿ ಹೆಂಗೆ ಅಂದರೆ ಪರ್ ಪರ್ಸನ್ಗೆ 20ನೋ 30ನೋ ತಗೋತಾರೆ. ಬಟ್ ಆದರೆ ನಾವು ಜೀಪಲ್ಲಿ ಬರಲಿಲ್ಲ. ನಾವು ಅಲ್ಲಿ ಫ್ರೆಶ್ ಅಪ್ ಆಗೋ ಬರೋಷ್ಟರಲ್ಲಿ ಜೀಪ್ ಎಲ್ಲ ಹೊಟ್ಟೋಗಿತ್ತು. ಸೊ ಅದರಿಂದ ಆಟೋ ಇತ್ತು. ಆಟೋ ಇದ್ದಿಂದ ಬಂದೋ ನಾವು ಇಲ್ಲಿಗೆ. ಆಟೋದಲ್ಲಿ ನಾವು 4 ಜನ ಇತ್ತು. 4 ಜನಕ್ಕೆ 300 ರೂಪೀಸ್ ಚಾರ್ಜ್ ಮಾಡಿದ್ರು. ನಾವು 300 ಎಲ್ಲ ಕೊಡಲಿಲ್ಲ. ಹಂಗೋ ಹಿಂಗೋ ಬಾರ್ಗೇನ್ ಮಾಡಿ ಒಂದು 250 ಕೊಟ್ವಿ. ಜೀಪಲ್ಲಿ ಎಷ್ಟು ತಗೋರಿ ಅಂತ ನಮಗೂ ಆ್ಯಕ್ಚುಲಿ ಗೊತ್ತಿಲ್ಲ. ಪರ್ ಪರ್ಸನ್ 50ನೂ ತಗೋಬೋದು, 30ನೂ ತಗೋಬೋದು, ಹೇಳೋಕ್ಕಾಗಲ್ಲ. ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಕ್ಚುಲಿ ಸ್ನೇಹಿತರೆ, ನೀವು ಇವ್ರನ್ನ ನೋಡಿರ್ತೀರ ಯಾವ ವಿಡಿಯೋದಲ್ಲಿ ಅಂತಂದರೆ, ನಾವು ದಸರಾದೊಂದು ವ್ಲಾಗ್ ಮಾಡಿದೆ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ. ನೋಡಿರ್ತೀರ. 2 ವರ್ಷದಿಂದ ಇಲ್ಲ, 2 ವರ್ಷ ಏನಾಗಿಲ್ಲ, ಒಂದು 1 ವರ್ಷದ ಹಿಂದೆ ವಿಡಿಯೋದಲ್ಲಿ ಬಂದು ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಅಂತ ಇವ್ರ ಹೆಸರು. ಹಾಗೆ ಇವರು ಮನೋಜ್ ಅಂತ. ಇವರು ನನ್ನ ಬಸವನಗುಡಿ ಪಾರ್ಕ್ ವ್ಲಾಗ್ ಹಿಂದೆ ಹೋಗು. ಇವರು ಬಸವನಗುಡಿ ಪಾರ್ಕ್ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡಿರ್ತೀರ ಬಸವನಗುಡಿ ವ್ಲಾಗಲ್ಲಿ. ಇನ್ನು ನೆಕ್ಸ್ಟು ನಮ್ಮ ಕ್ಯಾಮ್ರಾ ಹಿಂದೆ, ಯಾವಾಗಲೂ ನಮ್ಮ ಕ್ಯಾಮ್ರಾ ಹಿಂದೆ ಸಪೋರ್ಟ್ ಮಾಡುವಂತಕ್ಕಂಥ ಕ್ಯಾಮ್ರಾಮನ್ ಆದ ಮಿಸ್ಟರ್ ಶರತ್ ಅವರು ನಮ್ಮ ಪಕ್ಕದಲ್ಲಿದ್ದಾರೆ. ನೀವು ಅಮೌಂಟ್ ಎಷ್ಟಾಗಿದೆ ಅಂದರೆ, ಅಟ್ಲೀಸ್ಟ್ ಮೈಸೂರಿಂದ ಕುಮಾರಧಾರಕ್ಕೆ ಅಮೌಂಟ್ ಎಷ್ಟಾಗಿದೆ ಅಂತ ನೀವು ಕೇಳೋದಾದರೆ, ಅಂದರೆ ಪರ್ ಪರ್ಸನ್ ಒಬ್ಬರು ಹೇಳ್ತಾ ಇರೋದು, ನಮ್ಮ ಮನೆಯಿಂದ ಮೈಸೂರು ಜಂಕ್ಷನ್ಗೆ ಒಂದು 50 ರೂಪೀಸ್ ಅಂತ ಅಂದ್ಕೊಂಡ್ರು. ಅಂದರೆ ಪರ್ ಪರ್ಸನ್ ಒಬ್ಬರು ಹೇಳ್ತಾ ಇರೋದು 50 ರೂಪೀಸ್ ಅಂತ ಅಂದ್ಕೊಂಡ್ರು. ಮೈಸೂರು ಜಂಕ್ಷನಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯ ಜಂಕ್ಷನ್ ಅಂದರೆ ಜಂಕ್ಷನ್ ರೋಡ್ ಏನು ಅದು ಆ್ಯಕ್ಚುಲಿ ಜಂಕ್ಷನ್ ಅಂತಲೂ ಅಂತಾರೆ, ರೋಡ್ ಅಂತಲೂ ಅಂತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಜಂಕ್ಷನ್ಗೆ ಬರೋಕ್ಕೆ 150 ರೂಪೀಸು. ಎರಡನ್ನೂ ಆ್ಯಡ್ ಮಾಡಿದ್ರೆ 150 ರೂಪೀಸು. ತಿರ್ಗಾ ಇಲ್ಲಿ ಆಟೋಗೂ ನೀವು 50 ರೂಪೀಸ್ ಪರ್ ಪರ್ಸನ್ಗೆ 50 ರೂಪೀಸ್ ಅಂತ ಅಂದ್ಕೊಂಡ್ರೆ, ಇಲ್ಲ 50 ಅಂತ ಅಂದ್ಕೊಂಡ್ರೆ 200 ರೂಪೀಸ್ ಇಲ್ಲಿಯ ಕಾಸ್ಟ್. ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಲೆಟ್ಸ್ ಬಿ. ಸುಬ್ರಹ್ಮಣ್ಯಗೆ ಆಲ್ರೆಡಿ ಬಂದಿದ್ದೀವಿ. ಆ್ಯಕ್ಚುಲಿ ದರ್ಶನ ಕೂಡ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತು, ನಾನು ಎಲ್ಲೂ ಅಂದರೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಲ್ಲ ಅಂತ. ಇದನ್ನು ಹಂಗೆ ಒಂದು
ಸಿನಿಮಾಟಿಕ್ ಥರ ಒಂದೇ ಒಂದು ವೀಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ವೀಡಿಯೋ ಚೆನ್ನಾಗೈತೆ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅದೊಂದು ವೀಡಿಯೋ ಅಷ್ಟೇ ನಮಗೆ ಚಾನ್ಸ್ ಸಿಕ್ಕಿದ್ದು ಹಾಕೋಕ್ಕೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ವೀಡಿಯೋ ಮಾಡೋಂಗಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಅದೊಂದು ಕ್ಷೇತ್ರ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ವೀಡಿಯೋ ಫೋಟೋಗ್ರಫಿ ಎಲ್ಲ ಪ್ರೊಹಿಬಿಟೆಡು, ಮಾಡೋಂಗಿಲ್ಲ. ಕುಮಾರಧಾರ ನದಿಯಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ ಪರ್ ಪರ್ಸನ್ 10 ರೂಪೀಸ್ ಏನೋ ಆಟೋ ಚಾರ್ಜ್ ಮಾಡ್ತಾರೆ. ಹತ್ತತ್ರ 10 ರೂಪೀಸ್ ಅಂತಂದರೆ ನೀವು ನಾನು ಅಲ್ಲೇ ಆವಾಗಲೇ ಹೇಳಿದ್ದು ಕುಮಾರಧಾರ ನದಿಗೆ 200 ರೂಪೀಸು. 200 ರೂಪೀಸ್ ಪ್ಲಸ್ 10 ರೂಪೀಸ್ ಅಂದರೆ ನೀವು ಮೈಸೂರಿಂದ ಕುಮಾರಧಾರಕ್ಕೆ ಬಂದು ಕುಮಾರಧಾರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ 210 ರೂಪೀಸ್ ಆಗುತ್ತೆ. ಆಮೇಲೆ ನೀವು ಟೈಮ್ ಕೇಳೋದಾದರೆ ನಾವು ದರ್ಶನ ಎಲ್ಲ ಮುಗಿಸಿ ಈಗ ಟೈಮು 10 o'clockಗೆ 3 minutes ಅಂದರೆ 10 ಗಂಟೆ ಅಷ್ಟರಲ್ಲಿ ಆಲ್ರೆಡಿ ನಾವು ದರ್ಶನ ಮುಗಿಸಿದ್ದೀವಿ. ಆಮೇಲೆ ನೀವು ಇಲ್ಲಿ ಏನಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಹೋಯ್ತಿದ್ದಂಗೆ ನೀವು ಶರ್ಟ್ ರಿಮೂವ್ ಮಾಡಬೇಕು. ಶರ್ಟ್ ಹಾಕೊಳ್ಳೋಂಗಿಲ್ಲ. ಹುಡುಗರು ಯಾರ್ಯಾರು ಇದ್ದೀರಾ ಅವರು ಶರ್ಟ್ ಹಾಕೊಳ್ಳೋ ಹಾಗಿಲ್ಲ. ಪಂಚೆ ನಾನು ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ನಾವು ಹುಡುಗರೆಲ್ಲ ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ಪಂಚೆ ಹಾಕಿರೋದು. ಪಂಚೆ ಅದು ಕಂಪಲ್ಸರಿ ಅಂತ ಏನಿಲ್ಲ, ಬಟ್ ಹಾಕಬಹುದು. ಆದರೆ ನೀವೇನಂತಂದರೆ ಬನೀನು ಮತ್ತು ಮತ್ತೊಂದು ಏನೋ ಟೀ ಶರ್ಟ್ ಏನೂ ಹಾಕೊಳ್ಳೋಂಗಿಲ್ಲ. ಬರೀ ಮೈಲಿ ಒಳಗಡೆ ಹೋಗಬೇಕು. ಬೇಕು ಅಂದರೆ ಒಂದು ಶಲ್ಯ ಹಾಕೋ ಹೋಗ್ಬೋದು ಅಷ್ಟೇ. ನಾವು ಒಳಗಡೆ ಹೋಗಿ ತುಂಬ ಪೀಸಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಒಳಗಡೆ ತುಂಬ ಪ್ಲೇಸ್ ಚೆನ್ನಾಗಿದೆ, ವಿಸಿಟ್ ಮಾಡಿ. ಒಂದು ಪ್ಲೇಸ್ ಕಂಪ್ಲೀಟ್ ಮಾಡಿದ್ದೀವಿ, ಮತ್ತು ಇನ್ನೊಂದು ಪ್ಲೇಸ್ ಹೋಗ್ತೀವಿ. ಅದೇನು ಪ್ಲೇಸ್ ಅಂತ ನಾನು ಹೇಳ್ತೀನಿ ಮುಂದೆ. ಸೊ ಬನ್ನಿ, ಈಗ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋಣ. ಸ್ನೇಹಿತರೆ, ಫೈನಲಿ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ಗಂಟೆ ಗಣಪತಿಗೆ ಹೋಗ್ತಾಯಿದ್ದೀವಿ. ನಾವಿಲ್ಲೇ ಹೆಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ತಗೊಂಡಿದ್ದೀವಿ. ಆಮೇಲೆ ಒಂದು ಗಾಗಲ್ಸ್ ತಗೊಂಡಿದ್ದೀವಿ. ಆಮೇಲೆ ಒಂದು ಗಂಟೆ ತಗೊಂಡಿದ್ದೀವಿ. ಗಂಟೆ ಟಣ ಆ ಗಂಟೆ ತಗೊಂಡಿದ್ದೀವಿ. ಕೀ ಒನ್ಸ್ ತಗೊಂಡಿದ್ದೀವಿ. ಸುಮ್ಮನೆ ಆಟಾಡೋಕ್ಕಿರಲಿ ಅಂತ. ಆಟಾಡೋಕ್ಕಲ್ಲ, ಒಂದು ಸ್ವಲ್ಪ ಏನಂತಾರೆ ಏನಕ್ಕೆ ಅಂತಾರಲ್ಲ ಹೇಳ ಆಟಾಡೋಕ್ಕೆ, ಈಗ ಹಾಕೊಳ್ಳೋಕ್ಕೆ, ಕೀ ಚೈನ್ಗೆ ಹಾಕೊಳ್ಳೋಕ್ಕೆ, ಹೀಗೆ ಹಾಕೊಳ್ಳೋಕ್ಕಲ್ಲ, ಹೀಗೆ ಹಾಕೊಳ್ಳೋಕ್ಕೆ. ಆ್ಯಕ್ಚುಲಿ ಅದನ್ನ ಕೀ ಚೈನ್ ಅದು ಆಲ್ರೆಡಿ ಕೀ ಚೈನೇ ಅದು. ಕೀ ಚೈನ್ ಅದು ಕೀಗೆ ಹಾಕೊಳ್ಳೋಕ್ಕೆ. ಸೊ ಈಗ ನಾವು ಧರ್ಮಸ್ಥಳದ ಹತ್ತಿದ್ದೀವಿ. ಈಗ ನೀವು ಕುಕ್ಕೆ ಸುಬ್ರಹ್ಮಣ್ಯ ನೀವೇನು ಹೋಗಿರ್ತೀರಾ ರೋಡು, ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ನೀವು ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ. ನೀವು ಏನು ಮಾಡಿರ್ತೀರಾ ಅಂತಂದರೆ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಇಲ್ಲಿ ಬಂದು ನಿಲ್ಲಿಸಿರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ. ಅಲ್ಲಿ ಮುಗಿಸ್ಕೊಂಡು ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಬಂದರೆ ಇಲ್ಲಿ ಬಸ್ ಇದೆ. ಬಸ್ಸು ಏನು ರೇಟು ಅಂತ ನಾನು ಬಸ್ಸಿಂದ ಇಳಿದ ಮೇಲೆ ಹಾಕ್ತೀನಿ. ಯಾಕಂದರೆ ಇನ್ನೂ ನಾವು ಟಿಕೆಟ್ ತಗೊಂಡಿಲ್ಲ. ಯಾಕಂದರೆ ಬಸ್ಸು ತುಂಬಿ ತುಳುಕ್ತಾ ಇದೆ. ನೋಡಿ, ತುಂಬಿ ತುಳುಕ್ತಾ ಇದೆ ಬಸ್ಸು. ನೋಡ್ಕೊಳ್ಳಿ, ತುಂಬಿ ತುಳುಕ್ತಾ ಇದೆ ಬಸ್ಸು. ಶರತ್ತವ್ರು ಹೆಂಗೆ ಅಂದರೆ ಈ ಭಟ್ರು ನಾವು ಎಲ್ಲರೂ ರೇಗಿಸ್ತಾ ಇದ್ದೀವಿ. ಭಟ್ರು ಕಣ್ಣಂಗೆ ಕಾಣ್ತಿದ್ಯಾ? ಯೋಗರಾಜ್ ಭಟ್ರಲ್ಲ, ಈ ಅಡುಗೆ ಭಟ್ರು ಥರ ಕಾಣಿಸ್ತವ್ರೆ. ಈಗ ನಾವು ಹೋಗೋಣ ಬನ್ನಿ. ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ನೀವು ಈ ಗಂಟೆ ಗಣೇಶ ಟೆಂಪಲ್ಗೆ ಹೆಂಗ್ ಬರಬೇಕು ಅಂತಂದ್ರೆ, ಧರ್ಮಸ್ಥಳದಿಂದ ನೀವು ಓಡಿತಿರಲ್ಲ ಬಸ್ಸು, ಅಂದ್ರೆ ಧರ್ಮಸ್ಥಳಕ್ಕೆ ಅಂತ ಹತ್ತಿರಲ್ಲ, ಅವ್ರಿಗೆ ಹೇಳಿದ್ರೆ ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೀವು ಹೇಳಿದ್ರೆ ಅವ್ರು ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಸ್ಟಾಪ್ ಕೊಟ್ಟು ನೀವು ಅಲ್ಲಿಂದ ಒಂದು 5 ಕಿಲೋಮೀಟರ್ 4 ಕಿಲೋಮೀಟರ್ ಇದೆ, ಅಲ್ಲಿಂದ ಇಲ್ಲಿ ಬರಬೇಕು. ಅದು ಆಟೋದಲ್ಲಿ ಬರಬೇಕಾಗುತ್ತೆ. ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬಂದು ತಿರ್ಗಾ ವಾಪಸ್ ಮತ್ತೆ ಆಟೋದಲ್ಲೇ ಹೋಗಿ ನೀವು ಅಲ್ಲಿ ಒಂದು ಜಂಕ್ಷನ್ ಅಂತ ಬರುತ್ತೆ, ಅಲ್ಲಿ ನೀವು ಬಸ್ ಹತ್ಬೇಕು ಮತ್ತೆ ಧರ್ಮಸ್ಥಳಕ್ಕೆ. ಅಲ್ಲಿಂದ ಮತ್ತೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಆಕ್ಚುಲಿ ನೀವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಈ ದೇವಸ್ಥಾನ ಇದೆ. ಈಗ ನೀವು ಅಮೌಂಟ್ ಬಗ್ಗೆ ಕೇಳೋದಾದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಾಗ 210 ರೂಪಾಯಿ ಆಗಿತ್ತು. ಮೈಸೂರಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ನಾನು ಎಸ್ಟಿಮೇಷನ್ ಹಾಕಿದ್ದು. ಬಸ್ಸು ನಿಮಗೆ ಧರ್ಮಸ್ಥಳಕ್ಕೆ ಟಿಕೆಟ್ ತಗೋಬೇಕು, ಆದರೆ ಅವರು ಗಂಟೆ ಗಣಪತಿಗೆ ಅಂತ ಟಿಕೆಟ್ ಕೊಡಲ್ಲ. ಸೊ 90 ರೂಪಾಯಿನೇ ತಗೋತಾರೆ. ಅಲ್ಲಿಂದ ನೀವು ಕೌಂಟ್ ಮಾಡೋದಾದ್ರೆ 300 ರೂಪಾಯಿ ಆಗುತ್ತೆ. ಈಗ 300 ರೂಪಾಯಿ ಆಗಿ ತಿರ್ಗಾ ನಾವು ಈಗ ಇದರಿಂದ ಗಂಟೆ ಗಣಪತಿಗೆ ಆಟೋದಲ್ಲಿ ಹೋಯ್ತೀವಿ ಅಂದ್ರೆ 20 ರೂಪಾಯಿ, ಪ್ಲಸ್ ಅಲ್ಲಿಂದ ಮತ್ತೆ ಬರ್ತೀವಿ ಅಂತಂದ್ರೆ 20 ರೂಪಾಯಿ, 340 ರೂಪಾಯಿ ಅಂತ ಅನ್ಕೊಳ್ಳಿ. ಧರ್ಮಸ್ಥಳಕ್ಕೆ ಹೋಗೋಣ. ಬಸ್ಸಲ್ಲಿ ಹೋಗ್ತೀವ, ಈಗ ಯಾವ್ದಲ್ಲ, ಈಗ ಜೀಪಲ್ಲಿ ನಮ್ಮ ಫ್ರೆಂಡ್ ಮಾತಾಡ್ತಾ ಇದ್ದೇನೆ, ಜೀಪಲ್ಲಿ ಎಷ್ಟು ಏನು ಅಂತ. ಕಷ್ಟಪಟ್ಟು ಸುತ್ತಿ ಕೊನೆಗೂ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ ಮತ್ತು ನನ್ನ ಸ್ನೇಹಿತರಿಗೆ ಧರ್ಮಸ್ಥಳಕ್ಕೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳಕ್ಕೆ ಇಲ್ಲಿವರೆಗೂ ಬರೋ ಗಂಟ ಎಷ್ಟು
ರುಪೀಸ್ ನೀವು ಆಯಿತು ಅಂತ ನೀವು ಕೇಳೋದಾದರೆ 140 ರುಪೀಸ್ ಆಗಿತ್ತು. ಅಲ್ಲಿಂದ ಮತ್ತೆ ನಾವು ಜೀಪ್ ಮುಖಾಂತರ ಬಂದಿರೋದ್ರಿಂದ ಜೀಪಲ್ಲಿ 30 ರುಪೀಸ್, ಟೋಟಲ್ 400 ರುಪೀಸ್ ಅನ್ಕೊಳ್ಳಿ. ಮೈಸೂರಿಂದ ಧರ್ಮಸ್ಥಳಕ್ಕೆ ಓನ್ಲಿ 400 ರುಪೀಸಲ್ಲಿ ನಾವು ಇವತ್ತು ಬಂದಿದ್ದೀವಿ. ರೌಂಡ್ ಫಿಗರ್ 500 ಅಂತ ಅನ್ಕೊಳ್ಳಿ. ಮೈಸೂರಿಂದ ಧರ್ಮಸ್ಥಳಕ್ಕೆ ಓನ್ಲಿ 500 ರುಪೀಸ್ ನಾವು ಇವತ್ತು ಬಂದಿದ್ದೀವಿ. ಅದನ್ನು ಫುಲ್ ಡೀಟೇಲ್ ತೋರಿಸಿದ್ದೀನಿ. ಬನ್ನಿ ಒಳಗಡೆ ದೇವಸ್ಥಾನ ಹೆಂಗೈತೆ ಅಂತ ತೋರ್ಸೋಕ್ಕಾಗಲ್ಲ. ಸೊ ಅಂತ ಹೇಳ್ತಾ ಒಳಗಡೆ ನಾವು ದರ್ಶನ ಮಾಡ್ಕೊಂಡು ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಒಳಗಡೆ ಹೋಗಿದ್ದೋ ದರ್ಶನ ಎಲ್ಲ ಕ್ಲೀನಾಗಿ ಆಯಿತು. ಅನ್ನದಾಸೋಹನೂ ಆಯಿತು. ನಮಗೆ ಊಟನೂ ನೆಮ್ಮದಿಯಿಂದ ಕ್ಲೀನಾಗಿ ಶಾಂತಿಯಿಂದ ಊಟ ಮಾಡಿದ್ದೀವಿ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬ ಪ್ಲೇಸ್ ತುಂಬ ಇಷ್ಟ ಆಯಿತು ನಮಗೆ. ಹಾಗೆ ಕಾಸ್ಟ್ ನಾನು ಹಾಕಿದ್ದೀನಿ. ಮೈಸೂರಿಂದ ಧರ್ಮಸ್ಥಳಕ್ಕೆ ಬರೋಕ್ಕೆ ಓನ್ಲಿ 500 ರುಪೀಸ್. ಬರೀ 500 ರೂಪಾಯಿ ಇದ್ದರೆ ಸಾಕು. ನೀವು ಮೈಸೂರಿಂದ ಧರ್ಮಸ್ಥಳಕ್ಕೆ ಹೆಂಗೆ ಬರಬೇಕು, ಆಮೇಲೆ ಹೇಗೆಲ್ಲ ಇರಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೈಸೂರಿಂದ ಧರ್ಮಸ್ಥಳಕ್ಕೆ ಬರೋಕ್ಕೆ ಓನ್ಲಿ ಬರೋಕ್ಕೆ ಮಾತ್ರ, ಇಲ್ಲಿಂದ ಹೋಗೋದಲ್ಲ, ಬರೀ ಬರೋಕ್ಕೆ ಮಾತ್ರ 500 ರೂಪಾಯಿ. ಈ ಕಡೆಯಿಂದ ಹೋಗೋದು ಸೇರಿಸಿದ್ರೆ 500 ರೂಪಾಯಿ ಆಗಿದೆ. ಟೋಟಲ್ 1000 ರುಪೀಸ್ ಆಗುತ್ತೆ. ಅಯೋಗ್ ನನ್ನ ಮಗನೇ, ಗಡವ ನನ್ನ ಮಗನೇ, ಚರಂಡಿ ನನ್ನ ಮಗನೇ, ಕೊಳಕ್ ನನ್ನ ಮಗನೇ, ಇನ್ನೊಂದ್ ಸಾರಿ ಈ ಊರ್ನವ್ರ ಹತ್ರ ಇಂಥ ತರಲೆ ಪ್ರಶ್ನೆಗಳನ್ನ ಏನಾದ್ರು ಕೇಳ್ಕೊಂಡು ಬಂದಿಯೋ ನಿನ್ನ